ಎಲ್ಲರಿಗೂ ನಮಸ್ಕಾರ. ಇವತ್ತು ಟೊಮೆಟೊ ಸೂಪ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಇಲ್ಲಿ 4 ಟೊಮೆಟೊ ತೊಗೊಂಡಿದ್ದೀನಿ, 3 ಸ್ಮಾಲ್ ಸೈಜ್ ಆನಿಯನ್ನ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಒಂದು 5-6 ಹೆಸರು ತೊಗೊಂಡಿದ್ದೀನಿ, 1 ಇಂಚ್ ಸಿನಮನ್ನು ಚಕ್ಕೆ, 2 ಲವಂಗ ಕ್ಲೌಸ್, ಪೆಪ್ಪರ್ ಸಾಲ್ಟು ಮತ್ತು ರೆಡ್ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಶುಗರ್ 1 ಟೀ ಸ್ಪೂನ್. ಇಲ್ಲಿ ರಸ್ಕ್ನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ, 2 ಸ್ಪೂನು ಕ್ರೀಮ್ ತೊಗೊಂಡಿದ್ದೀನಿ, 20 ಗ್ರಾಮ್ಸ್ ಬಟರ್ ತೆಗೆದುಕೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್ ಯಾಕಪ್ಪ ಇಟ್ಟಿದ್ದಾರೆ ಅಂತ ನೀವು ತಿಳ್ಕೊಬೋದು. ಇಲ್ಲಿ ಇದೊಂದು ಟಿಪ್ಸು. ಟೊಮೆಟೊ ಸೂಪ್ ಮಾಡುವಾಗ ಇನ್ಸ್ಟೆಡ್ ಆಫ್ ಕಾರ್ನ್ಫ್ಲೋರು, ಮಕ್ಕಳಿಗೆ ಟೊಮೆಟೊ ಸೂಪು ಕೊಡೋಣ ಅಂತ ಅನಿಸುತ್ತೆ, ಕಾರ್ನ್ಫ್ಲೋರ್ ಹಾಕಬೇಕು ತಿಕ್ನೆಸ್ ಬರೋದಕ್ಕೆ ಅಂತ ಕೆಲವರು ಕೊಡೋಕ್ಕಾಗಲ್ಲ ಅಂತಾರೆ. ಹಾಗಾಗಿ 1 ಕ್ಯಾರೆಟ್ನ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಹಾಕಿದಾಗ ನಮಗೆ ತಿಕ್ನೆಸ್ ಬರುತ್ತೆ. ಸೊ ಈಗ ಟೊಮೆಟೊ, ಕ್ಯಾರೆಟು, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ ಇದಿಷ್ಟನ್ನು ಕುಕ್ಕರಲ್ಲಿ ನಾನೀಗ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ವಿಷಲ್ ಬರೋಕ್ಕೆ ಮುಂಚೆ ನೀವು ಆಫ್ ಮಾಡಿ ನೋಡಿ. ಈಗ ಕುಕ್ಕರ್ ಆರಿದೆ. ಎಷ್ಟು ಬೆಂದಿದ್ರೆ ಸಾಕು. ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಮಿಕ್ಸರ್ಗೆ ಹಾಕಬೇಡಿ, ಸಿಡಿಯುತ್ತೆ. ಆರಿದ ಮೇಲೆ ಮಿಕ್ಸರ್ಗೆ ಹಾಕ್ಬಿಟ್ಟು ಇದನ್ನು ಸೀವ್ ಮಾಡ್ಕೊಳ್ಳಿ. ನೋಡಿ, ಈಗ ಮಿಕ್ಸರ್ಗೆ ಹಾಕಿ ಸೋಸ್ಕೊಂಡಿದ್ದೀನಿ. ಕ್ಯಾರೆಟು ಹಾಕಿರೋದ್ರಿಂದ ತಿಕ್ನೆಸ್ ಬಂದಿದೆ. ಕಾರ್ನ್ಫ್ಲವರ್ ಹಾಕೋದೇ ಬೇಡ. ಈಗ ನೀವು ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಳ್ಳಿ, ನಿಮಗೆ ಖಾರ ಹೇಗೆ ಬೇಕು ಅಂತ. ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ಟೊಮೆಟೊ ಸೂಪ್ಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಬೋದು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರು ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಹಾಕಿದ್ದೀನಿ. ಮತ್ತು 20 ಗ್ರಾಮ್ಸ್ ಬಟರಲ್ಲಿ ಅರ್ಧ ಬಟರ್ನ ಈಗ ಹಾಕ್ತೀನಿ. ಮತ್ತು ಕ್ರೀಮ್ ಹೇಳಿದ್ನಲ್ಲ, ಕ್ರೀಮು ಕೂಡ 2 ಸ್ಪೂನ್ ಅಷ್ಟೇ ಕ್ರೀಮ್ ಹಾಕಿದ್ದೀನಿ. ರುಚಿ ಕೊಡುತ್ತೆ ಅಂತ ಹೇಳಿ ಹಾಕ್ತೀನಿ. ಮಕ್ಳಿಗೂ ಕೂಡ ಈ ಟೊಮೆಟೊ ಸೂಪ್ನ ಕೊಡ್ಬೋದು. ಕ್ಯಾರೆಟು ಹಾಕಿರೋದ್ರಿಂದ ಕಾರ್ನ್ಫ್ಲೋರು ಹಾಕಿಲ್ಲ. ಸೊ ಮಕ್ಳಿಗೂ ಕೂಡ ಈ ಚಳಿಗೆ ಚೆನ್ನಾಗಿರುತ್ತೆ. ಮತ್ತು ಅವ್ರಿಗೂ ಬಾಯಿ ಕೆಟ್ಟಿರುತ್ತೆ. ಇದು ಉಪ್ಪು ಹುಳಿ ಈ ಥರ ಬರೋದ್ರಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮತ್ತು 1 ಟೀ ಸ್ಪೂನ್ ಶುಗರ್ ಹಾಕಿದ್ದೀನಿ. ಮತ್ತು 20 ಗ್ರಾಮ್ಸಲ್ಲಿ ನಾನೀಗ ಅದರಲ್ಲಿ ಅರ್ಧ ಬಟರ್ ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಹೀಗೆ ಸ್ವಲ್ಪ ಕುದಿ ಬರಲಿ. ಕುದ್ದ ತಕ್ಷಣ ನೀವು ಇದನ್ನು ಸರ್ವ್ ಮಾಡ್ಬೋದು. ಮಕ್ಕಳು ಕೂಡ ಈ ಟೊಮೆಟೊ ಸೂಪ್ನ ಇಷ್ಟಪಡ್ತಾರೆ. ಮತ್ತು ಇದಕ್ಕೆ ನಾನು ಬಾಯ್ಲ್ ಆದಮೇಲೆ 1 ಕಪ್ಪಲ್ಲಿ ಈಗ ಇದನ್ನು ನಾನು ಮೊದಲೇ ತಿಳಿಸ್ದಂಗೆ ರಸ್ಕ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸರ್ವ್ ಮಾಡುವಾಗ ಸ್ವಲ್ಪ ಬಟರು ಮತ್ತು 1-2-3 ಸ್ಪೂನ್ ರಸ್ಕ್ ಹಾಕ್ಬಿಟ್ಟು ಕೊಡ್ಬೋದು. ರುಚಿಯಾಗಿರುತ್ತೆ. ಟೊಮೆಟೊ ಸೂಪ್ ರೆಡಿಯಾಗಿದೆ ನೋಡಿ.